ಮಂಗಳೂರಿನ ಪಾಂಡೇಶ್ವರದ ಕಂಟೋನ್ಮೆಂಟ್ ವಾರ್ಡ್ನ ವ್ಯಾಪ್ತಿಯಲ್ಲಿ 1 ಗಂಟೆ ಮಳೆ ಬಂದರೆ ಕೃತಕ ನೆರೆ ಗ್ಯಾರಂಟಿ. ರಾಜಕಾಲುವೆ ಕೊಳಚೆ ನೀರಿನಿಂದ ಈ ಸಮಸ್ಯೆ ಉಂಟಾಗುತ್ತಿದೆ. ಇದು ಮಂಗಳೂರಿನ ಪಾಂಡೇಶ್ವರದ ಕಂಟೋನ್ಮೆಂಟ್ ವಾರ್ಡ್. ಶಿವನಗರ ರಾಜಕಾಲುವೆಯಿಂದ ಅತ್ತಾವರ ಕೃಷ್ಣ ಭಜನಾ ಮಂದಿರ ಪೊಲೀಸ್ ಲೇನ್ವರೆಗೆ ಈ ವಾರ್ಡ್ ವ್ಯಾಪ್ತಿಯನ್ನ ಹೊಂದಿದೆ. ಪಾಂಡೇಶ್ವರ, ಸುಭಾಷ್ ನಗರ, ಧೂಮಪ್ಪ ಕಾಂಪೌಂಡ್ ಮೊದಲಾದ ಸ್ಥಳಗಳು, ಶ್ರೀನಿವಾಸ ವಿಶ್ವವಿದ್ಯಾನಿಲಯ, ಕ್ಯಾಂಪೇನ್, ಮಹಾಗಣಪತಿ ದೇವಸ್ಥಾನ, ಶ್ರೀದೇವಿ ದೇವಸ್ಥಾನ, ಮಸೀದಿ ಮೊದಲಾದವುಗಳು ಈ ವಾರ್ಡ್ನ ವ್ಯಾಪ್ತಿಯಲ್ಲಿದೆ. ಜನವಸತಿ ಪ್ರದೇಶವೇ ಇಲ್ಲಿ ಹೆಚ್ಚು. 2 ತಾಸು ಜೋರಾಗಿ ಮಳೆ ಬಂದರೆ ಮುಳುಗಡೆಯಾಗಲಿದೆ. ಸುಮಾರು 100ಕ್ಕೂ ಅಧಿಕ ಮನೆಗಳಿಗೆ ನೀರು ನುಗ್ಗುತ್ತದೆ. ರಾಜಕಾಲುವೆಯಲ್ಲಿ ಕೊಳಚೆ ನೀರಿನಿಂದಾಗಿ ಈ ಸಮಸ್ಯೆ ಉಂಟಾಗ್ತಿದೆ. ಪಕ್ಕದಲ್ಲಿರುವ ರಾಜಕಾಲುವೆ ಉಕ್ಕಿ ಮನೆಗಳಿಗೆ ನೀರು ನುಗ್ಗುತ್ತಿದೆ. ಕಳೆದ ವರ್ಷ ಕೂಡ ಮನೆಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ನೆರೆಯಿಂದ ರಕ್ಷಿಸಿಕೊಳ್ಳಲು ಕೆಲವೆಡೆ ರಾಜಕಾಲುವೆಗೆ ತಡೆಗೋಡೆ ನಿರ್ಮಾಣ ಮಾಡಿದ್ರೂ ಕೊಳಚೆ ನೀರು ತುಂಬಿ ಬರುತ್ತಿದೆ. ಶಿವನಗರ 4ನೇ ಅಡ್ಡ ರಸ್ತೆಯ ಬಳಿ ತಡೆಗೋಡೆ ನಿರ್ಮಿಸುವ ಬದಲು ಕಳೆದ ಬಾರಿಯಂತೆ ಈ ಬಾರಿಯೂ ಮಣ್ಣಿನ ಚೀಲಗಳನ್ನು ತಡೆಗೋಡೆಯಾಗಿ ಇಡಲಾಗಿದೆ. ಕಳೆದ ಬಾರಿ ಈ ಪ್ರದೇಶದಲ್ಲಿ ಸಾಕಷ್ಟು ಸಮಸ್ಯೆ ಉಂಟಾಗಿತ್ತು. ಈ ಪರಿಸರದಲ್ಲಿ ಪ್ರತಿ ವರ್ಷ ನೆರೆ ಬರುತ್ತೆ. ಸ್ಥಳೀಯ ನಿವಾಸಿಗಳನ್ನ ಸ್ಥಳಾಂತರ ಮಾಡಲಾಗುತ್ತಿದೆ. ರಾಜಕಾಲುವೆ ಉಕ್ಕಿ ಮನೆಗಳಿಗೆ ನೀರು ನುಗ್ಗುತ್ತಿದೆ. ನಿದ್ದೆಯಿಲ್ಲದ ರಾತ್ರಿಗಳನ್ನು ಕಳೆಯಬೇಕಾಗ್ತದೆ. ತಗ್ಗು ಪ್ರದೇಶಗಳಿಗೆ ಮಣ್ಣು ಹಾಕಿ ಎತ್ತರ ಮಾಡಿದ್ದರಿಂದ ಹಲವೆಡೆ ನೀರು ಹರಿಯಲು ದಾರಿಯಿಲ್ಲ. ಕೆಲವೆಡೆ ರಾಜಕಾಲುವೆ ಒತ್ತುವರಿಯಾಗಿದೆ. ನದಿ ಸೇರಬೇಕಾದ ನೀರು ಪಾಂಡೇಶ್ವರದ ವಿವಿಧೆಡೆ ಮನೆಗಳಿಗೆ ನುಗ್ಗುತ್ತಿದೆ. ಕೊಳಚೆ ನೀರು ರಾಜಕಾಲುವೆಗೆ ಹರಿಯುತ್ತಿದೆ. ವರ್ಷವಿಡೀ ಕೊಳಚೆ ನೀರಿನ ವಾಸನೆ, ಸೊಳ್ಳೆ ಹಾವಳಿಯಿಂದ ಕೆಲವು ಭಾಗದ ಜನತೆ ನೆಮ್ಮದಿ ಕಳೆದುಕೊಂಡಿದ್ದಾರೆ. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.